ತುಮಕೂರು ಜಿಲ್ಲೆಯ ಸುತ್ತಮುತ್ತ ಹೆಚ್ಚುತ್ತಿರುವ ನಾನ್ ಕೆಪಿಎಂಇ ಆದೇಶ ಪತ್ರವಿಲ್ಲದ ಡಾಕ್ಟರ್ಗಳ ಹಾವಳಿ. ಯಾವುದೇ ತರಹದ ಮೆಡಿಕಲ್ ಸರ್ಟಿಫಿಕೇಟ್, ಕೆಪಿಎಂಇ ಲೆಟರ್ ಪತ್ರವೂ ಇಲ್ಲದೆ ರಾಜಾರೋಷವಾಗಿ ನಡೆಸುತ್ತಿರುವ ಕ್ಲಿನಿಕ್ಗಳು. ಸ್ವಲ್ಪವೂ ಸೌಜನ್ಯವಿಲ್ಲದೆ ಡಾಕ್ಟರ್ಗಳ ವರ್ತನೆ. ತುಮಕೂರು ನಗರದ ಸುತ್ತಮುತ್ತ ಕ್ಲಿನಿಕ್ಗಳು, ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚುತ್ತಿದ್ದು, ಈ ಕ್ಲಿನಿಕ್ ಹಾಗೂ ಡಯಾಲಿಸಿಸ್ ಸೆಂಟರ್ಗಳಿಗೆ ಯಾವುದೇ ರೀತಿಯ ಬಯೋವೇಸ್ಟ್ ಕಾಫಿ ಆಗಲಿ, ಕೆಪಿಎಂಇ ಇಲ್ಲದೆ ಆಯುರ್ವೇದ ಡಾಕ್ಟರ್ಗಳು ಇಂಗ್ಲಿಷ್ ಮೆಡಿಸಿನ್ ಕೊಡುತ್ತಾ ಅಲ್ಲಿರುವ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಕೆಪಿಎಂಇ ಆದೇಶ ಪತ್ರವನ್ನು ಮಾಡಿಸಲು ಬೇಕಾಗುವ ಬಿಲ್ಡಿಂಗ್ ನೀಲನಕ್ಷೆ, ಬಯೋವೇಸ್ಟ್ ಕಾಫಿ, ಬಿಲ್ಡಿಂಗ್ ಅಗ್ರಿಮೆಂಟ್ ಹಾಗೂ ಮೆಡಿಕಲ್ ಸರ್ಟಿಫಿಕೇಟ್ ಇದ್ದು ಇಷ್ಟು ಒದಗಿಸಿ ತೆಗೆದುಕೊಳ್ಳಬೇಕಾದ ಕೆಪಿಎಂಇ ಆದೇಶ ಪತ್ರವು ತೆಗೆದುಕೊಳ್ಳದೆ ನಿರಾಳವಾಗಿ ನಿಶ್ಚಿಂತೆಯಾಗಿ ಯಾವುದೇ ರೀತಿಯ ಮುಂದೆ ಆಗುವ ಅನಾಹುತಕ್ಕೆ ಹೆದರದೆ ನಿಶ್ಚಿಂತೆಯಾಗಿ ರಾಜಾರೋಷವಾಗಿ ಕ್ಲಿನಿಕ್ಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ನೀವು ಯಾವ ರೀತಿ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದೀರಾ ಎಂದು ನಾವು ಕೇಳಿದಾಗ, THO ಆಫೀಸರ್ಗಳೇ ನಮ್ಮ ಬಳಿ 2,000 ರೂಗಳನ್ನು ಪಡೆದುಕೊಂಡು ಯಾವುದೇ ದಾಖಲಾತಿಗಳನ್ನು ಕೇಳದೆ ಹಾಗೆ ಹೋಗುತ್ತಾರೆ. ನಮಗೆ ಇನ್ಯಾರ ಭಯ ಎಂದು ಅಲ್ಲಿನ ಡಾಕ್ಟರ್ಗಳು ನಿರ್ಲಕ್ಷ್ಯದ ಉತ್ತರಗಳನ್ನು ನೀಡುತ್ತಾರೆ. ಮಳ್ಳೂರು ಜಿಲ್ಲೆಯ ಬಳಿ ಇರುವ ಮನ್ವಿತಾ ಕ್ಲಿನಿಕ್ ಹಾಗೂ ನಾಗವಲ್ಲಿ ಸಿರ್ವಾರ ರಸ್ತೆಯಲ್ಲಿರುವ ಕ್ರೂಜೋ ಕ್ಲಿನಿಕ್, ಈ 2 ಕ್ಲಿನಿಕ್ಗಳ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಈಗಲಾದರೂ ನಮ್ಮ ತುಮಕೂರು ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆರ್ಗನೈಸೇಷನ್ ಕಚೇರಿ ಅವರು ಎಚ್ಚೆತ್ತುಕೊಂಡು ಕೆಪಿಎಂಇ ಇಲ್ಲದೆ ಇರುವ ಕ್ಲಿನಿಕ್ಗಳನ್ನು ಪರಿಶೀಲನೆ ಮಾಡಿ ಮುಚ್ಚಿಸಬೇಕೆಂದು ಮಾಧ್ಯಮದ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ವರದಿ ಶ್ರೀಕಾಂತ್ NR, ತುಮಕೂರು. ದಯಮಾಡಿ ತಮ್ಮ KPME ಲೆಟ್ರು ಹಾಗೂ ಮೆಡಿಸಿನ್ದು MBBS ಮಾಡಿರೋ ಲೆಟ್ರು, ಬಯೋವೇಸ್ಟ್ ಕಾಪಿ ಮತ್ತು ಬಯೋವೇಸ್ಟ್ ಕಾಪಿ ಕೊಡಿ. ಆಮೇಲೆ ತಮ್ಮ KPME ಲೆಟ್ರು ಕೊಡಿ ಸರ್ ನನಗೆ. ತಮ್ಮ ಹೆಸರು ಸರ್? ಡಾಕ್ಟ್ರ್ ಅಫ್ಜಲ್. ಹಾಂ, ಇಲ್ಲ ಅದು ಅಪ್ಲೈ ಎಲ್ಲ ಮಾಡಿಸ್ಬೇಕು. ಅದು ಅಪ್ಲೈ ಮಾಡಿಸ್ತಾ ಇದ್ದೀನಿ. ಇದು ಹೇಳಿ ಅಪ್ಲೈ ಮಾಡಿಸ್ತೀನಿ. ಇದು ಎಷ್ಟು ದಿನ ಆಯಿತು ಸರ್ ಕ್ಲಿನಿಕ್ ನಡೆಸ್ಕೊಂಡು? ಇದು ಅಪ್ಲೈ ನೋಡಿ, ಇದು ಒಂದು ನಿಮಿಷ ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀರಾ ಸರ್ ಕ್ಲಿನಿಕ್? ಇಲ್ಲ ಅದು ಮಾಡಿಸಿದ್ದೀನಿ. ಒಂದ್ಸಲ ಅಪ್ಲೈ ಮಾಡಿದ್ದೀನಿ ಕೊರೋನಾಗೆ ಮುಂಚೆ. ಅದು ಅಕ್ನಾಲೇಜ್ಮೆಂಟ್ ನಮ್ಮ ಹತ್ರ ಇದೆ. ಅದು ಬಟ್ ಯಾರು ಬಂದಿಲ್ಲ ಅಲ್ಲಿಂದ. ಅಲ್ಲಿಂದ ಅವ್ರು ಬರಲ್ಲ ಸರ್, ತಾವೇ ಹೋಗಿ? ಇಲ್ಲ, ನಾನೇ ಮಾಡಿಸಿದೆ. ಅಲ್ಲೇ ಎಲ್ಲ ಅಕ್ನಾಲೇಜ್ಮೆಂಟ್ ಇದೆ, ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಇದು DHO ಆಫೀಸ್ಗೆ. ಅದು ಯಾರು ಬಂದಿಲ್ಲ. ಮತ್ತೆ ತಿರ್ಗಾ ಇನ್ನೊಂದ್ಸಲ ಅದು ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡಬೇಕು ಸರ್. ಅಪ್ಲೈ ಮಾಡ್ದಲ್ಲೇ ಏನಾನ ಪೇಷಂಟ್ಸ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಸರ್? ನಮ್ಮ ಚಿಕಿತ್ಸೆಯಿಂದ ಯಾರಾದ್ರೂ ಪೇಷಂಟ್ ಇದು ನೋಡಿ, ತೀರೋದ್ರೆ ಮೆಡಿಕಲ್ ಪೇ ಮಾಡ್ತಾ ಇದ್ದೀನಿ. ಅದು ತಿಂಗಳ ಪೇ ಮಾಡೋಂಥದ್ದಿರಲ್ಲ ಸರ್. KPME ಲೆಟ್ರು ಇಲ್ಲ ಸರ್, ನಾನು ಅಪ್ಲೈ ಮಾಡಿ ಎಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದೀನಿ. ಅದು ಬಟ್ ಅಲ್ಲಿ ಅಕ್ನಾಲೇಜ್ಮೆಂಟ್ ಕೊಟ್ಟಿತ್ತು. ಅದು ಕಾರ್ಗೆ ಇದೆ. ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದು ನನಗೆ. ಬಟ್ ಯಾರು ಅಲ್ಲಿಂದ ಕೊಟ್ಟು ಒಂದು ಮಂತ್ ಒಳಗೆಲ್ಲ ಇಲ್ಲ, ಅವ್ರು ಯಾರು ಬಂದಿಲ್ಲ ಅಲ್ಲಿಂದ. ಸರ್ ಅವ್ರು ಯಾರು ಬರಲ್ಲ. ಇಲ್ಲ, ಅವರೇ ನಾನು ಒಂದು ನಿಮಿಷ, ನಾನು ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೇನೆ. ಅದು DHO ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀನಿ. ಬಟ್ ಅಲ್ಲಿಂದ ಯಾರು ಬಂದಿಲ್ಲ. ಮತ್ತೆ ಇನ್ನೊಂದ್ಸಲ ಹೋಗಿದ್ದೀನಿ, ಅಲ್ಲೇ ರಿಜೆಕ್ಟ್ ಆಗಿದೆಯಾ. ಮತ್ತೆ ಇನ್ನೊಂದ್ಸಲ ಮಾಡಿಸ್ತೀನಿ. ಅದು ಮಾಡಿಸ್ತೀನಿ, ಬೇಗನೆ ಮಾಡಿಸ್ತೀನಿ. ಅದು ಪೇಷಂಟ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಸರ್? ಇಲ್ಲ, ನನ್ನ ಜವಾಬ್ದಾರಿ ಇದೆ. ಅದು ನನ್ನ ಜವಾಬ್ದಾರಿ ಇದೆ. ಬಿಲ್ಡಿಂಗ್ ನೀಲನಕ್ಷೆ ಇಲ್ಲ ಮಾಡಿದ್ದೀನಿ. ಎಲ್ಲ ಕೊಟ್ಟಿದ್ದೀನಿ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿಂದ ಅಕ್ನಾಲೇಜ್ಮೆಂಟ್ ನನಗೆ ಕೊಟ್ಟಿತ್ತು. ಬಟ್ ಅಲ್ಲಿಂದ ಯಾರು ಬಂದಿಲ್ಲ. ಅದು ಅವ್ರು ಬರೋದಕ್ಕಿಂತ ಮುಂಚೆ ತಾವು ಇನ್ನ ಏನ್ ದಾಖಲಾತಿ ಬೇಕು, ಯಾತಿಗೋಸ್ಕರ ಇದು ಹೋಲ್ಡಿಂಗ್ಸ್ ಆಗಿದೆ ಅಂತ ಕೇಳ್ಬೋದಲ್ಲ ಸರ್? ಇಲ್ಲ, ಕೇಳ್ತೀನಿ. ಅದು ಸರಿ ಕೇಳ್ಬೇಕು ತಾನೆ. ಯಾತಿಗೆ ಕೇಳಿಲ್ಲ? ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ತಾವು? ನಾನು 2-3 ಸಲ ಅಪ್ಲೈ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. 4-5 ವರ್ಷ ಆಗಿರ್ಬೋದು. 4-5 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. KPME ಸರ್ಟಿಫಿಕೇಟ್ ಮಾಡಿಸ್ಬೇಕು ಇಲ್ಲ, ತಮ್ಮಲ್ಲಿ ಮಾಹಿತಿ ಇಲ್ವಾ? ಇಲ್ಲ ಇದೆ. ಯಾಕೆ ಇಲ್ವಾ? ಇದು ನಾನು ಅಪ್ಲೈ ಮಾಡಿದ್ದೀನಿ. ಬಟ್ ಅಲ್ಲಿಂದ ಯಾರು ಬಂದಿಲ್ಲ. ನಾನು ಏನು ಮಾಡೋಣ? ಅದು ನೀವೇನ್ ಮಾಡೋಣ? DHO ಆಫೀಸ್ ಇದೆ, ಅಲ್ಲೇನೆ ಹೋಗಿದ್ದೀನಿ. DHO ಆಫೀಸ್ಗೆ ಮಾಡಿಸಿದ್ದೀನಿ. ಅದು ಅಲ್ಲಿಂದ ಮಾಡಿಸಿದ್ದೀನಿ. ಅದು ಅವ್ರಿಗೆ ಕೇಳಿ, ಅದು ಯಾರು ಬಂದಿಲ್ಲ, ಯಾಕೆ ಬಂದಿಲ್ಲ ಅದು ಕೇಳಿ, ಅವ್ರಿಗೇನೆ ಕೇಳಿ. ಇಲ್ಲ ಇದೆ, ಮತ್ತೆ ಇಲ್ಲ ನೋಡ್ತೀನಿ, ತೋರಿಸಿದೆ. ಅಪ್ಲಾಯ್ಮೆಂಟ್ ಇದೆ ನಮ್ಮ ಹತ್ರ. ಇದು ತಮ್ಮ ಸರ್ಟಿಫಿಕೇಟ್. ಏನೈತೆ?
ಇದು ನಿಮ್ ಸರ್ಟಿಫಿಕೇಟ್ ಹಾ. ಆಯುರ್ವೇದದ್ದು. ಆಯುರ್ವೇದಕ್ಕೂ ಇದ್ರಿಗೆ ಇಂಗ್ಲಿಷ್ ಮೆಡಿಸಿನ್ಸ್ ಹೆಂಗ್ ಕೊಡ್ತಾರೆ? ಎರಡು ಕೊಡ್ತಾ ಇದ್ದೀನಿ ನಾನು. ಅದ ಹೆಂಗ್ ಕೊಡಕ್ಕಾಗುತ್ತೆ ಸರ್? ಯಾಕೆ ಕೊಡೋಕ್ಕಾಗಲ್ಲ? ನೋಡ್ದೆ First ಸರ್? ಏನು ನೋಡಿದ್ರೆ ಅದು ನೋಡ್ದೆ ಸರ್. ಇದು ನೋಡಿ, ಇದು ಎನಟಾಮಿ ನಾನು ಎರಡು ಮಾಡಿಸಿದ್ದೀನಿ ಅದು. ಹಾ. ಹಾ. ಇಷ್ಟು ಬೆಡ್ಸ್ ಹಾಕಿದ್ದೀರಾ, ಇಷ್ಟು ನರ್ಸ್ ಎಲ್ಲ ಹಾಕಿದ್ದೀರಾ? ನೀವು ದೇಚು ಕೊಡ್ತೀನಿ, ನಿಮಗೂ ಕೊಡಲ್ಲ ಅದು. ದೇಚು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಯಾವಾಗ ಕೊಟ್ಟಿದ್ದೀರಾ ಸರ್? ಅಲ್ಲ, ಯಾವಾಗ ದೇಚು ಆಫೀಸ್ಗೆ ಹೋಗಿ ನೋಡಿ ಇದು. ಸರ್ ಯಾವ ಕೊಟ್ಟಿದ್ದೀರಾ ತಾವು? ಹಾ. ಹ್ಮ್. ಅದರ ಪರ್ಮಿಷನ್ ತಗೊಂಡೆ ಫಸ್ಟ್ ದೇಚು ಆಫೀಸಿಂದ. ಹಾ. ಬನ್ನಿ ಆಚೆ ಬನ್ನಿ ಫಸ್ಟ್. ಅಲ್ಲ ರೀತಿಲಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ನೀವು? ಹಾ ಹೇಳಿ ಮಾಡಿ ಚಂದ್ರ. अगला मिनट दिया था लेकिन वो ज़्यादा दिन हो गए, वो आए नहीं कोई वहाँ से. हाँ, फिर से एक बार जाके देखता हूँ. ಸರ್ ಅದು ಖುಷಿ ಮಾತು, ಆಗದ್ ಬೇಡ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ಇದೊಂದು ಫುಟೇಜ್ ಹಾಕಿರ್ತೀನಿ.